ಮಿತ್ರರನ್ನು ಸ್ವಾಗತಿಸುತ್ತಾ ಅದೇ ರೀತಿಯಲ್ಲಿ ನಮ್ಮ ಕುಡ್ಲ ವಾಹಿನಿಯ ಮುಖ್ಯಸ್ಥರು ಹಾಗೂ ಶ್ರೀ ವಾಗೀಶ್ವರಿ ಯಕ್ಷಕಲಾವರ್ಧಕ ಸಂಘದ ಪ್ರಧಾನ ಸಂಚಾಲಕರಾದ ಕದ್ರಿ ನಾಗೇಶ್ ಶೆಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಕಾರ್ಯಾಧ್ಯಕ್ಷರು ಆದ ಶಿವಪ್ರಸಾದ್ ಪ್ರಭು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ವಾಗೀಶ್ವರಿ ಯಕ್ಷಕಲಾವರ್ಧಕ ಸಂಘದ ಸಂಘಟನಾ ಕಾರ್ಯದರ್ಶಿ ಯಕ್ಷಗುರುಗಳು ಆದ BM ಅಶೋಕ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಂಚಾಲಕರು ಆದ ಶ್ರೀ ವೆಂಕಟೇಶ್ ಐತಾಳ್ ಅವರನ್ನು ಕೂಡ ಈ ಕಾರ್ಯಕ್ರಮ. ಮಂಗಳೂರು ಪರಿಸರದಲ್ಲಿ ಯಕ್ಷಗಾನ ತಾಳಮದ್ದಳೆಯ ಸಂಘಗಳಿವೆ. ತಾಳಮದ್ದಳೆಯ ಸಂಘಗಳು ಅಂತ ಹೇಳಿದ್ರೆ ಅದು ಯಕ್ಷಗಾನ ಈ ಸ್ವರೂಪದಲ್ಲಿ ಉಳಿಯುವುದಕ್ಕೆ ಕಾರಣವಾದಂತಹ ಒಂದು ಮೂಲ ಕೇಂದ್ರಗಳು ಅಂತ ಅದನ್ನು ಹೇಳ್ಬೋದು. ಯಕ್ಷಗಾನ ಸಂಘಗಳು, ಆ ಸಂಘಗಳ ಮೂಲಕ ತಯಾರಾದಂತಹ ಕಲಾವಿದರು, ಆ ಸಂಘಗಳ ಮೂಲಕ ಯಕ್ಷಗಾನದ ಆಸಕ್ತಿಯನ್ನು ಬೆಳೆಸಿಕೊಂಡಂತಹ ಕಲಾಸಕ್ತರು, ಕಲಾಪೋಷಕರು ನಮ್ಮ ಕರಾವಳಿಯಲ್ಲಿ ಯಕ್ಷಗಾನವನ್ನು ಬೆಳೆಸುವುದಕ್ಕೆ ಒಂದು ಪ್ರಮುಖ ದೇಣಿಗೆಯನ್ನು ಕೊಟ್ಟವರು ಎನ್ನುವ ಹೆಸರಿನೊಂದಿಗೆ ಒಂದು ತಂಡ ಸಿದ್ಧವಾಯಿತು. ಈ 4 ಸಂಘಗಳಲ್ಲಿ ತಾಳಮದ್ದಳೆ ಆರಂಭವಾಗುವುದಕ್ಕೆ ಒಂದು ಗಟ್ಟಿಯಾದ ಬುನಾದಿಯನ್ನು ಹಾಕಿಕೊಟ್ಟವರು ಅಶೋಕ್ ಬೋಳವರು. ಇದು ಅಮೃತ ಯಕ್ಷಮಿತ್ರ ಕೌಟುಂಬಿಕ ನೆಲೆಯಲ್ಲಿ ನಿರಂತರವಾಗಿ ನಡೆದು ಆ ಪ್ರಸಂಗ, ಅದನ್ನು ನಾವು ಗ್ರಂಥ ಅಂತ ಕರೆಯುವುದು. ಆ ಗ್ರಂಥವನ್ನು ಮುಂದಿರಿಸಿಕೊಂಡು ಮಧ್ಯದಲ್ಲಿ ಶನಿ ಪೂಜೆಯನ್ನು ಮಾಡಿಕೊಂಡು ಒಂದು ಭಕ್ತಿ ಪ್ರಧಾನವಾದ ಶನಿ ಪೂಜಾ ವ್ಯವಸ್ಥೆಯನ್ನು ಈ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ಮಧ್ಯಾಹ್ನ